ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನಾ ನಿನಗೆ ನೀ ಹೆನಗೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 165 ಇಂದಿನ ಸಂಚಿಕೆಯಲ್ಲಿ. ಇಂದು ಪ್ರಜ್ಞೆ ತಪ್ಪಿ ಬಿದ್ದಿದ್ದನ್ನು ನೋಡಿದಂಥ ಭಗವಾನ್ ತಕ್ಷಣ ಗಾಬರಿಯಾಗಿ ತನ್ನ ಹುಡುಗರಿಗೆ ಡಾಕ್ಟರ್ಗೆ ಕಾಲ್ ಮಾಡ್ರೋ ಅಂದರು. ಅಲ್ಲೇ ಇದ್ದಂಥ ಕಿಟ್ಟಿ ನಾನು ಕಾಲ್ ಮಾಡಿದ್ದಾಗಿದೆ ಎಂದ. ಅಗಸ್ತ್ಯ ತನ್ನ ರೂಮ್ ಸೇರೋ ಮೊದಲೇ ಇಡೀ ಭಗವಾನ್ ಮನೆ ತುಂಬ ಪೊಲೀಸ್ನವರು ತುಂಬಿಕೊಂಡ್ರು. ಅಗಸ್ತ್ಯ ಅದನ್ನು ನೋಡಿ 1 ನಿಮಿಷ ಎಂದು ಸೀದಾ ಅವಳನ್ನು ಬೆಡ್ ಮೇಲೆ ಮಲಗಿಸಿ ಬಂದು ಲಾರೆನ್ಸ್ ಎಂದು ಕರೆದು ನೀನು ಇಂದು ಜೊತೆ ಇರು ಎಂದು ತಾನು ಕೆಳಗೆ ಬಂದು ತನ್ನ ಐಯರ್ ಆಫೀಸರ್ ಮುಂದೆ ಶಾಲ್ಯೂಟ್ ಮಾಡಿ ಸರ್ ಎಂದು ನಿಂತ. ಅವರೆಲ್ಲ ಪೂರ್ತಿ ಇಡೀ ಭಗವಾನ್ ಬಂಗಲೆ ಕವರ್ ಮಾಡಿ ನೀವು ಕಲೆಕ್ಟ್ ಮಾಡಿರೋ ಎವಿಡೆನ್ಸ್ ಸಾಕು ಅಂದರು. ಅಗಸ್ತ್ಯ ಭಗವಾನ್ ಕಡೆ ನೋಡಿದ್ರೆ ಭಗವಾನ್ ಕೂಡ ಅಗಸ್ತ್ಯನ ಕಡೆ ನೋಡಿ ನಾನೇ ಸರೆಂಡರ್ ಆಗ್ತೀನಿ ಎಂದವರ ಸುತ್ತ ಇಡೀ ಭಗವಾನ್ ಹುಡುಗರು ನಿಂತರು. ಭಗವಾನ್ ಇಲ್ಲಿ ಯಾವುದೇ ಗಲಾಟೆ ಬೇಡ ಎಂದವರು ತಮ್ಮ ತಮ್ಮನಿಗೆ ಇಂದು ಮತ್ತೆ ಅಗಸ್ತ್ಯ ಹುಷಾರು ಎಂದು ಭಗವಾನ್ ಅವರು ಪೊಲೀಸ್ಗೆ ಸರೆಂಡರ್ ಆಗ್ತಾರೆ. ಮುಂದೆ ಅಗಸ್ತ್ಯ ಭಗವಾನ್ ಹೋಗೋದನ್ನು ನೋಡಿದವನ ಮನದಲ್ಲಿ ಎಲ್ಲೋ ಒಂದು ಕಡೆ ಗಿಲ್ಟ್ ಅನ್ನೋದು ಇತ್ತು. ಭಗವಾನ್ ಹುಡುಗರು ಅಗಸ್ತ್ಯನನ್ನು ಕೋಪದಲ್ಲಿ ನೋಡಿದರು. ಆದರೆ ಭಗವಾನ್ ಆರ್ಡರ್ ಮಾಡಿದಂತೆ ಅಗಸ್ತ್ಯನಿಗೆ ಏನೂ ಮಾಡಲಾಗದಾಗಿತ್ತು. ಸೊ ಸುಮ್ಮನೆ ಕೈ ಕಟ್ಟಿ ಕೂತಿದ್ರು. ಅಗಸ್ತ್ಯ ಕಿಟ್ಟಿನ ಕರೆದು ನಾನು ಸದ್ಯಕ್ಕೆ ಅಲ್ಲಿಗೆ ಬರೋಕ್ಕಾಗಲ್ಲ, ಅಲ್ಲಿಯ ಪ್ರತಿ ಅಪ್ಡೇಟ್ಸ್ ನನಗೆ ಬರಬೇಕು ಎಂದವನು ಸೀದಾ ಇಂದು ಮಲಗಿದ್ದ ರೂಮ್ಗೆ ಹೋಗ್ತಾನೆ. ಅಲ್ಲಿ ಅಷ್ಟೊತ್ತಿಗೆ ಡಾಕ್ಟರ್ ಬಂದು ನೋಡಿದರು. ಅಗಸ್ತ್ಯ ಅಲ್ಲೇ ಕೂತಿದ್ದ. ಡಾಕ್ಟರ್ ಇಂದನ್ನು ಚೆಕ್ ಮಾಡಿ ನಥಿಂಗ್ ಟು ವರಿ, ಅವರು ಶಾಕ್ನಲ್ಲಿ ಹೀಗಾಗಿದ್ದಾರೆ, ಸೊ ಹಾಗಾಗಿ ಇವರಿಗೆ ತಲೆ ಸುತ್ತು ಬಂದಿದೆ ಎಂದು ಸ್ವಲ್ಪ ಮೆಡಿಸನ್ ಕೊಟ್ಟು ಹೋಗ್ತಾರೆ. ಅಗಸ್ತ್ಯ ಇಂದು ಮುಖ ನೋಡಿ ಏನು ಮಾಡೋದು ಇಂದು, ನೀನು ಹೀಗೆ ಶಾಕ್ ಆಗ್ತೀಯ ಅನ್ನೋದಕ್ಕೆ ನಾನು ಸತ್ಯನ ಹೇಳಿರಲಿಲ್ಲ ಎಂದವನು. ಆದರೆ ಇನ್ನೂ ಭಗವಾನ್ಗೆ ಸರಳ ಅವರ ಬಗ್ಗೆ ಗೊತ್ತಿದೆಯಾ? ಸರಳ ಅವರು ಯಾಕೆ ಮನೆ ಕೆಲಸದ ವ್ಯಕ್ತಿ ಜೊತೆ ಮದುವೆ ಆದರು? ನಿಜಕ್ಕೂ ಇದಕ್ಕೆ ನನಗೆ ಉತ್ತರ ಬೇಕು. ನಾನು ಉತ್ತರ ಹುಡುಕ್ಬೇಕಂದ್ರೆ ಆ ಗುಣನ ಹಿಡಿಬೇಕು. ಮೊದಲೇ ಇಂದು ಅಂದರೆ ಸಾಯೋನು, ಇನ್ನು ಈಗ ಇಂದು ಅವನ ಸ್ವಂತ ಮಾವನ ಮಗಳು ಅಂದರೆ ಇನ್ನೇನಾಗಿರ್ತಾನೋ ಅನ್ನೋದೇ ನನಗೆ ಟೆನ್ಷನ್. ಏನು ಮಾಡೋದು? ನನಗೆ ಈ ರಾಜ್ ಬಹದ್ದೂರ್ ವಿಷಯ ತಿಳಿಬೇಕು ಅಂದರೆ ಕಾಯವಾಸಿ ಕತ್ತೆ ಕಾಲಿಡಿ ಅನ್ನೋ ಗಾದೆನ ಫಾಲೋ ಮಾಡಬೇಕು ಎಂದು ನಿಟ್ಟುಸಿರು ಬಿಟ್ಟು ಇಂದು ಪಕ್ಕ ಕೂತಿದ್ದವನಿಗೆ ಸಾವಿರಾರು ಪ್ರಶ್ನೆಗಳು ಹುಟ್ಟಿತ್ತು. ಆದರೂ ಆ ಭಗವಾನ್ ಹೇಗೆ ಸರಳ ಅವರನ್ನ ಬಿಟ್ಟ? ಪ್ರೀತಿ ಮಾಡಿ ಮದುವೆಯಾದ ವ್ಯಕ್ತಿ ತಾನು ಪ್ರೀತಿಸಿದ ಹುಡುಗಿನ ಮನೆ ಕೆಲಸದ ವ್ಯಕ್ತಿ ಜೊತೆ ಎಂದವನು ಛೆಛೆ ಹಾಗೆಲ್ಲ ಥಿಂಕ್ ಮಾಡೋಕ್ಕೂ ಕಷ್ಟ ಆಗ್ತಿದೆಯಲ್ಲ. ಏನೋ ಇವರ ಹಿಸ್ಟ್ರಿ ತುಂಬ ಟ್ರಬಲ್ ಆಗಿದೆ. ಇವರ ಹಿಂದಿನ ಸ್ಟೋರಿನಲ್ಲಿ ನನ್ನ ಹಿಂದೂಗೆ ನೋವಾಗದ ರೀತಿ ಇದ್ದರೆ ಸಾಕು. ಅಮ್ಮ ನೀನೇ ಒಂದು ದಾರಿ ತೋರಿದ್ಯಾ, ಈಗ ನೀನೇ ಸತ್ಯದ ದಾರಿನ ತೋರು ಎಂದು ತನ್ನ ಅಮ್ಮನನ್ನು ನೆನೆದವನು ಸರಳ ಅವರ ಬಗ್ಗೆ ನಿಜವಾಗ್ಲೂ ಯಾರಿಂದ ಸತ್ಯ ತಿಳಿಯುತ್ತೆ ಅನ್ನೋದೇ ಗೊತ್ತಾಗ್ತಿಲ್ಲ ಎಂದು ಯೋಚಿಸುವಾಗ ಇಂದು ಸಣ್ಣಗೆ ಮಿಸ್ ಕಾಡಿದ್ಲು. ಇಂದು ಕೈನ ಅಗಸ್ತ್ಯ ಹಿಡಿದಿದ್ರಿಂದ ತಕ್ಷಣ ಎಚ್ಚೆತ್ತು ಇಂದು ಎಂದ ಅವಳ ಮುಖನ ನೋಡುತ್ತಾ. ಇಂದು ಒಮ್ಮೆ ಕಣ್ಣು ಬಿಟ್ಟು ಅಗಸ್ತ್ಯನನ್ನು ನೋಡಿ 1-2 ಸೆಕೆಂಡ್ ತಾನು ಪ್ರಜ್ಞೆ ಕಳ್ಕೊಂಡಿದ್ದನ್ನು ನೆನೆದು ಕಣ್ಣು ತುಂಬಿದ ಹುಡುಗಿನ ನೋಡಿದ ಅಗಸ್ತ್ಯ ಪ್ಲೀಸ್ ಇಂದು ಹೀಗಳೋದು ನಿಲ್ಲಿಸು ಅಂದ. ಇಂದು ನಿಮಗೆ ಮೊದಲೇ ಎಲ್ಲ ವಿಷಯ ಗೊತ್ತಿತ್ತಾ ಅಂದ್ಲು. ಅಗಸ್ತ್ಯ ತುಸು ತಲೆ ತಗ್ಗಿಸಿದ. ತಲೆ ತಗ್ಗಿಸಿದವನನ್ನು ನೋಡಿದಂಥ ಇಂದು ಕಣ್ಗಳು ಕಿರಿದಾಗಿಸಿ ನನ್ನ ವಿಷಯನೇ ಎಷ್ಟು ಹೈಡ್ ಮಾಡಿದ್ರಿ, ಯಾಕೆ ನನಗೆ ಹೇಳದೆ ಅಡಗಿಸಿದ್ರಿ ಎಂದವಳು ಏನೋ ನೆನೆದ ರೀತಿ ಅವತ್ತು ಅಪ್ಪನ ಬಗ್ಗೆ ಏನೋ ವಿಷಯ ಸಿಕ್ಕಿತು ಅಂದ್ರಲ್ಲ, ಅದು ಇದೇನಾ ಎಂದಳು ಅಗಸ್ತ್ಯನನ್ನೇ ನೋಡುತ್ತಾ. ಅಗಸ್ತ್ಯ ಎಂದ ತಲೆ ಹಡೆಸತ್ತ. ತಕ್ಷಣ ಹುಡುಗಿ ಎದ್ದು ನಾನು ಈಗಲೇ ಅದನ್ನು ನೋಡಬೇಕು ಎಂದಳು ತುಸು ಗಂಭೀರವಾಗಿ. ಅಗಸ್ತ್ಯ ಹಿಂದೂ ಅಂದ. ಇಂದು ತುಸು ಕೋಪದಲ್ಲೇ ಅಗಸ್ತ್ಯನ ಕಡೆ ನೋಡಿ ನಿಮಗಿನ್ನೂ ಯಾಕೆ ಹೀಗೆ ಅರ್ಥ ಆಗುತ್ತಿಲ್ಲ? ನನಗೆ ನನ್ನ ಹುಟ್ಟಿನ ರಹಸ್ಯ ಗೊತ್ತಾಗಬೇಕು, ನಾನು ಯಾರು ಅನ್ನೋದನ್ನು ನಾನು ತಿಳ್ಕೋಬೇಕು ಎಂದಳು ಬೆಡ್ಗೆ ಗುದ್ದಿ ಜೋರಾಗಿ ಉಸಿರು ಬಿಡುತ್ತಾ. ಅವಳಿಗೆ
ನಿಜಕ್ಕೂ ಹೃದಯವೇ ಒಡೆದು ಹೋಗಿತ್ತು. ತಾನು ರಾಜ್ ಬಹದ್ದೂರ್ ಮಗಳಾದರೆ ತಂದೆ ಹೆಸರು ಯಾಕೆ ಚೇಂಜ್ ಮಾಡಿದ್ರು? ನನ್ನಮ್ಮ ಯಾಕೆ ನನಗೆ ಜನ್ಮ ಕೊಟ್ಟ ತಂದೆನ ಬಿಟ್ಟು ಇನ್ನೆಲ್ಲೋ ಇದ್ಲು ಎಂದು ಯೋಚಿಸ್ತಿದ್ರೆ ಇಂದುಗೆ ಮನದಲ್ಲಿ ತಾನೆಲ್ಲೋ ಬೇಡದ ಮಗುನ, ಇಲ್ಲ ನನ್ನ ತಾಯಿ ನನ್ನ ಜನ್ಮದಾತನಿಗೆ ಮೋಸ ಮಾಡಿದ್ದ ಎನ್ನುವ ಸಾವಿರಾರು ಪ್ರಶ್ನೆ ಹುಟ್ಟಿದವು. ಅವಳ ಕೋಪವನ್ನು ನೋಡಿದಂಥ ಅಗಸ್ತ್ಯ ಓಕೆ ಎಂದು ಅವಳ ಈಗಿನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ತಾನು ಸೇಫಾಗಿ ಎತ್ತಿಟ್ಟಿದ್ದನ್ನು ಕಿಟ್ಟಿ ಬಳಿ ತರಿಸ್ಕೊಟ್ಟ. ಅದರಲ್ಲಿ ಬರೆದ ಹೆಸರು ರಾಜಣ್ಣ ಎನ್ನುವ ಹೆಸರು. ಅಂದರೆ ಬೆಳೆಸಿದ ಸಾಕು ತಂದೆ ಹೆಸರು. ಇಂದು ಒಮ್ಮೆ ತನ್ನ ತಂದೆ ಹೇಗೆಲ್ಲ ತನ್ನನ್ನು ನೋಡಿಕೊಳ್ಳುತ್ತಿದ್ರು, ತನ್ನನ್ನು ಹೇಗೆ ಬೆಳೆಸಿದ್ರು ಎಂದು ನೆನೆದವಳಿಗೆ ಅವರನ್ನು ದ್ವೇಷ ಮಾಡೋಕ್ಕೆ ಆಗುತ್ತಿಲ್ಲ. ಹಾಗೆ ಅವರ ಬಗ್ಗೆ ಕೆಟ್ಟ ರೀತಿ ಆಲೋಚನೆ ಕೂಡ ಮಾಡೋಕ್ಕಾಗ್ತಿಲ್ಲ. ಒಮ್ಮೆ ಇದನ್ನು ಓದಬೇಕಾ ಎಂದು ಯೋಚಿಸಿದ್ದವಳು ಕೊನೆಗೂ ತನ್ನ ಕಣ್ಣೀರನ್ನು ಒರೆಸ್ಕೊಂಡು ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಒಂದೊಂದೇ ಪುಟ ತೆರೆದು ಓದುತ್ತಾಳೆ. ಅದರಲ್ಲಿ ಇದ್ದ ಒಂದೊಂದು ವಿಷಯದಿಂದ ಇಂದು ಬೆವರಿದ್ಲು. ಅಗಸ್ತ್ಯ ಅವಳ ಭುಜ ಹಿಡಿದ್ರೆ ಇಂದು ಇದೇನಿದು ಎನ್ನುವಂತೆ ಅವನ ಮುಖನೇ ನೋಡಿದ್ರೆ ಅಗಸ್ತ್ಯ ಇದು ಸತ್ಯ ಎನ್ನುವಂತೆ ತಲೆ ಆಡಿಸಿದ. ಇಂದು ಪೂರ್ತಿ ಓದಿದವಳು ಒಮ್ಮೆ ಕಣ್ಮುಚ್ಚಿ ಅಗಸ್ತ್ಯನ ಎದೆಗೆ ಹೊರಗಿದವಳು ಸೈಲೆಂಟಾಗಿ ಕಣ್ಣೀರನ್ನು ಹರಿಯಲು ಬಿಟ್ಟಿದ್ಲು. ಅಗಸ್ತ್ಯ, ಇಂದು ನಿನ್ನ ನೋವು ದುಃಖ ಎಲ್ಲ ಈಗಲೇ ಹೊರಗೆ ಹಾಕು, ಇಂದು ನಿನ್ನ ಮನಸ್ಸು ಹಗರಾಗಬೇಕು ಅಂದ. ಹುಡುಗಿ ಆ ಡೈರಿನ ಬಿಟ್ಟು ಅಗಸ್ತ್ಯನ ಶರ್ಟ್ ಹಿಡಿದು ಜೋರಾಗಿ ಅಳ್ತಿದ್ಲು. ಅಗಸ್ತ್ಯ ಅವಳನ್ನು ಸಮಾಧಾನ ಮಾಡುತ್ತಿದ್ದವನ ಮನಸ್ಸಿಗೂ ಅವಳ ಅಳು ನೋಡೋಕ್ಕಾಗುತ್ತಿಲ್ಲ. ಇಂದು ಅಳ್ತಾ, ಅದಕ್ಕೆ ಅನಿಸುತ್ತೆ ಇಬ್ಬರು ಅಣ್ಣನನ್ನು ನೋಡ್ಕೋ, ಕೈ ಬಿಡಬೇಡ ಅಂತ ಯಾವಾಗಲೂ ಹೇಳ್ತಿದ್ರು ಎಂದು ಬಿಕ್ಕಿ ಬಿಕ್ಕಿ ಅಳ್ತಿದ್ರು. ಅಗಸ್ತ್ಯ, ಇಂದು ಈಗ ನಮ್ಮ ಮುಂದೆ ಇರೋದು ಒಂದೇ ದಾರಿ, ನಾವು ಸತ್ಯ ತಿಳ್ಕೊಳ್ಳೋದು. ಅದು ಯಾವ ರೀತಿ ಆದರೂ ಓಕೆ, ಹಿಂಸೆ ಮಾರ್ಗ ಆದರೂ ಓಕೆ ಎಂದಿದ್ದನ್ನು ಇಂದು ಅವನ ಮುಖ ನೋಡಿ ಬೇಡ ಎನ್ನುವಂತೆ ತಲೆ ಆಡಿಸಿ, ನಾನು ಇದುವರೆಗೂ ಆ ಥರ ಬದುಕಿದವಳಲ್ಲ, ನನಗೆ ಸತ್ಯ ಅಷ್ಟೇ ಬೇಕಾಗಿರೋದು, ಬೇರೇನು ಬೇಡ, ನನಗೆ ನನ್ನ ಹೆತ್ತವರು ಅವರೇನಾ ಎನ್ನುವ ಸತ್ಯ ಬೇಕು, ಬೇರೇನು ಬೇಡ ಎಂದಳು ಅಳುತ್ತಾ. ಅಷ್ಟೊತ್ತಿಗೆ ಅಲ್ಲಿಗೆ ಶಾರದವರು ಬಂದು ತಗೊಳಮ್ಮ ಎಂದು ಜ್ಯೂಸ್ ಹಿಡಿದ್ರು. ಇಂದು ಒಮ್ಮೆ ಅವರ ಬಾಡಿದ ಮುಖ ನೋಡಿ ಬೇಡ ನನಗೆ ಅಂದ್ಲು. ಅಗಸ್ತ್ಯ, ಇಂದು ಕುಡಿ ಅಂದ. ತಕ್ಷಣ ಶಾರದವರು, ಯಾಕಮ್ಮ, ಇದು ಬೇಡವಾ, ಬೇರೆ ಏನಾದ್ರು ತರಲಾ ಎಂದರು ಕಾಳಜಿಯಿಂದ. ಇಂದು ಬೇಡ ಎಂದು ತನ್ನಮ್ಮನ ಕಡೆ ತಿರುಗಿ, ನಾವು ನಮ್ಮ ಮನೆಗೆ ಹೋಗೋಣ ರೀ, ಇಲ್ಲಿ ನಾನು ಒಂದು ಗ್ಲಾಸ್ ನೀರು ಕುಡಿದ್ರೂ ತಪ್ಪಾಗುತ್ತೆ, ನಮ್ಮಿಂದ ಇವ್ರಿಗೆ ನೋವಾಗಿದೆ, ಬೇಜಾರಾಗಿದೆ, ಇವರ ಮನಸ್ಸಿಗೆ ದುಃಖ ಕೊಟ್ಟು ಇವರ ಮನೆಯಲ್ಲಿ ಉಪಚಾರ ಮಾಡಿಸ್ಕೊಳ್ಳೋಕ್ಕೆ ನನ್ನ ಮನಸ್ಸು ಒಪ್ಪುತ್ತಿಲ್ಲ ಅಂದ್ಲು. ಅಗಸ್ತ್ಯ, ಹೋಗೋಣ ಅಂದ. ಶಾರದವರು, ಏನಮ್ಮ ಹೀಗಂತಿದ್ಯಾ, ನಾವು ಯಾರೋ ಹದ್ವಾ ಅಂದರು. ಇಂದು ಹಾಗಲ್ಲ ಆಂಟಿ, ಬೇಜಾರಾಗಬೇಡಿ, ನಮಗೆ ಆ ಗಿಲ್ಟ್ ಇದೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂದ್ಲು ಬೇಸರದಲ್ಲೇ. ಶಾರದವರು ಅದಲ್ಲ ಎಂದು ಮಾತು ಮುಂದುವರಿಸೋ ಮುನ್ನ ಅಗಸ್ತ್ಯ, ಹಾಯ್ ಪ್ಲೀಸ್, ನಾವೀಗ ಹೋಗೋದೇ ಸರಿ ಅಂದ. ಶಾರದವರು ಅಗಸ್ತ್ಯ ಎಂದರು ಹುಬ್ಬು ಬೆಸೆದು ಆಶ್ಚರ್ಯದಲ್ಲಿ. ಅಗಸ್ತ್ಯ, ಸಾರಿ ಹಾಯಿ, ನನಗೂ ಆ ಗಿಲ್ಟೇ ಇದೆ, ಆದರೆ ಅದು ನನ್ನ ಕರ್ತವ್ಯ, ನನಗೆ ಆ ದಾರಿ ಬಿಟ್ಟರೆ ಬೇರೆ ಆಪ್ಷನ್ ಇರಲಿಲ್ಲ ಅಂದ. ಶಾರದವರು ಇಂಥ ಸಮಯದಲ್ಲಿ ಅಂದರು. ಅಗಸ್ತ್ಯ, ಗೊತ್ತಿದಾಯಿ, ಇಂಥ ಸಮಯದಲ್ಲಿ ನಾನು ನಿಮ್ಮ ಜೊತೆ ಇರಬೇಕು ಅಂತ, ಆದರೆ ಯಾಕೋ ನನ್ನ ಮನಸ್ಸು ತುಂಬ ಫೀಲ್ ಮಾಡ್ತಿದೆ, ಹಾಗೆ ನಾನು ಅವರನ್ನು ಒಮ್ಮೆ ನೋಡ್ಕೊಂಡು ಬರಬೇಕು, ನಾನು ಇಂದು ತಾಯಿ ಬಗ್ಗೆ ಇನ್ನೂ ತಿಳಿಯೋದಿದೆ ಅಂದ. ಇಂದು, ಹೌದು ಆಂಟಿ, ಪ್ಲೀಸ್ ನಮ್ಮನ್ನು ಈಗ ಹೋಗೋಕೆ ಬಿಡಿ ಅಂದ್ಲು. ಅಗಸ್ತ್ಯ, ಇಲ್ಲಿ ಏನೂ ತೊಂದರೆ ಆಗದಂತೆ ವ್ಯವಸ್ಥೆ ಮಾಡೇ ಹೋಗ್ತೀನಿ ಆಯಿ, ಆವತ್ತು ಹೇಗೆ ನನ್ನ ಮಗ ಅಂದಿದ್ರೋ ಅದರಂತೆ ನಿಮಗೆ ಯಾವ ರೀತಿ ತೊಂದರೆ ಬಾರದಂತೆ ಕಾಯೋದು ನನ್ನ ಕರ್ತವ್ಯ ಕೂಡ ಅಂದ. ಅಗಸ್ತ್ಯನ ಮಾತು ಕೇಳಿದಂಥ ಶಾರದವರು, ನಿನ್ನಿಷ್ಟ ಕಣಪ್ಪ ಅಂದರು ಕಣ್ತುಂಬಿ. ಅಗಸ್ತ್ಯ ಇಂದು ಮುಖ ನೋಡಿ, ನಡೀತೀಯಲ್ಲ ಅಂದ. ಇಂದು ಮನದಲ್ಲಿ ಜ್ವಾಲೆ ಇರುವಾಗ ಈ ಸುಸ್ತು ಗಿಸ್ತು ಏನೂ ಕಾಣಲ್ಲ, ಬನ್ನಿ ಅಂದಳು ಅವಸರದಲ್ಲೇ. ಶಾರದವರು ಅವರಿಬ್ಬರು ಹೋಗೋದನ್ನೇ ನೋಡುತ್ತಾ ಹಾಗೆ ನಿಂತರು. ಶಾರದವರ ಗಂಡ ಕೂಡ, ಅಗಸ್ತ್ಯ, ಈ ಸಮಯದಲ್ಲಿ
ನೀನು ಬಿಟ್ಟು ಹೋದರೆ ಹೇಗೋ ಅಂದರು. ಅಗಸ್ತ್ಯ, ಬೇಗ ಬರ್ತೀನಿ. ಆದಷ್ಟು ಅವರ ತಪ್ಪಿಗೆ ಕಡಿಮೆ ಶಿಕ್ಷೆ ಕೊಡಿಸುವ ಜವಾಬ್ದಾರಿ ನನ್ನದು. ಅದಕ್ಕೂ ಮೊದಲು ನಾನು ಅವರನ್ನು ಭೇಟಿಯಾಗಬೇಕು ಎಂದು ಹೊರಟೇ ಬಿಟ್ಟ. ಭಗವಾನ್ ಬಂಗಲೆಯಿಂದ ಕಾರ್ ಹತ್ತಿದ ಅಗಸ್ತ್ಯ ಭಗವಾನ್ ವಿರುದ್ಧ ಇರುವವರು ಕೂಡ ಅರೆಸ್ಟ್ ಆಗಿದ್ದಾರಾ ಇಲ್ವಾ ಎಂದು ಕನ್ಫರ್ಮ್ ಮಾಡಿಕೊಂಡು ಕಾರ್ ತೆಗೆದು ಸೀದಾ ಹೋಗೋದೆ ಕಿಟ್ಟಿ ಮನೆಗೆ ಹೋದ ಹುಡುಗಿ ಸೀದಾ ಹೋಗಿದ್ದೆ ವಾಶ್ರೂಮ್ಗೆ ಹೋದವಳಿಗೆ ಒಂದಷ್ಟು ಸಮಯ ಒಬ್ಬಳೇ ಒಂಟಿಯಾಗಿ ಇರಬೇಕು ಅನಿಸಿತ್ತು. ಅಗಸ್ತ್ಯ ಕೂಡ ಅವಳ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಬಲ್ಲ. ಹಾಗಾಗಿ ಅವಳನ್ನು ತಡೆಯದೆ ಅವಳು ಬರುವ ತನಕ ಹೊರಗೆ ಕಾದು ಕೂತ. ಹುಡುಗಿ ನೀರಿನ ಕೆಳಗೆ ನಿಂತು ತನ್ನ ಜೀವನ ಬುದ್ಧಿ ಬಂದಾಗಿದ್ದನು ಶುರುವಾದ ರೀತಿ ನೆನೆದ್ಲು. ಅವಳಿಗೆ ಗೊತ್ತಿಲ್ಲದ ಟ್ಯಾಲೆಂಟು. ಅವಳ ತಾಯಿ ಹೇಳುತ್ತಿದ್ದಿದ್ದು ಯಾವತ್ತೂ ನಿನ್ನ ಫೇಸ್ ಜನರಿಗೆ ಪರಿಚಯ ಆಗಬಾರ್ದು ಎಂದು. ತಂದೆ ಯಾವತ್ತೂ ಅಣ್ಣನ ಕೈ ಬಿಡಬೇಡ ಎಂದು ಮಾತು ತಗೊಂಡಿದ್ದು ನೆನೆದು ನನ್ನ ಅಮ್ಮನ ಜೀವನದಲ್ಲಿ ಏನಾಗಿದೆ, ನನ್ನ ಅಮ್ಮನನ್ನು ಅಷ್ಟು ಪ್ರೀತಿಸಿದ ವ್ಯಕ್ತಿ ಯಾಕೆ ಅಷ್ಟು ಕ್ರೂರವಾಗಿ ನಿರ್ಧಾರ ತಗೊಂಡ್ರು ಎಂದು ಯೋಚಿಸಿ ತಲೆ ಪೂರ್ತಿ ಕೆಟ್ಟೋಗಿತ್ತು. ನಿಂತಲ್ಲೇ ತಲೆ ಸಿಡಿಯುವ ಅನುಭವವಾಗಿ ಡೋರ್ ತೆಗೆದವಳು ಅಗಸ್ತ್ಯವ್ರೇ ಎಂದವಳು ಹಾಗೆ ಡೋರ್ಗೆ ಹೊರಗಿದ್ಲು. ಅವಳನ್ನು ಹಾಗೆ ನೋಡಿದ ಅಗಸ್ತ್ಯ ತಕ್ಷಣ ಸೀದಾ ಹೋಗಿ ಅವಳನ್ನು ಕೆಳಗೆ ಬೀಳೋ ಮೊದಲೇ ಹಿಡಿದು ಹಿಂದೂ ಎಂದು ಬೇಗ ಹೋಗಿ ತನ್ನ ತೋಳಿಗೆ ತಗೊಂಡು ಬೆಡ್ ಮೇಲೆ ಮಲಗಿಸಿ ಹಿಂದೂ ಕಣ್ಬಿಡು ಎಂದು ಬೇಗ ಹೋಗಿ ಟವಲ್ ತಂದು ಪೂರ್ತಿ ಒದ್ದೆ ಆಗಿದ್ದ ಬಟ್ಟೆ ನೋಡಿ ಇಂದು ಎದ್ದು ಬಟ್ಟೆ ಬದಲಾಯಿಸು ಅಂತ. ಅದಕ್ಕೆ ಇಂದು ಏನೂ ಮಾತಾಡಲಿಲ್ಲ. ತಕ್ಷಣ ಮನೆ ಕೆಲಸದವರನ್ನ ಕರೆದು ಬಟ್ಟೆ ಬದಲಾಯಿಸಿ ಎಂದು ಹೊರಗೆ ನಿಂತವನಿಗೆ ನನ್ನ ಹಿಂದೂನ ಹೀಗೆ ನೋಡೋಕ್ಕಾಗ್ತಿಲ್ಲ, ಆ ರಾಜ್ ಬಹದ್ದೂರ್ ಯಾಕೆ ಅಂತ ನಿರ್ಧಾರ ತಗೊಂಡ ಅನ್ನೋದನ್ನು ನಾನು ಮೊದಲು ತಿಳ್ಕೋಬೇಕು ಎಂದು ಯೋಚಿಸಿದವನು ತಕ್ಷಣ ಗುಣ ಅನ್ನೋ ನಂಬರ್ಗೆ ಕಾಲ್ ಮಾಡ್ದ. ಆ ಕಡೆಯಿಂದ ಹಲೋ ಅಂದ. ಅಗಸ್ತ್ಯ ನಾನು ಅಂದ. ಇವನ ಧ್ವನಿ ನೋಡೇ ಇಂದು ಹೇಗಿದ್ದಾಳೆ ಎಂದ ಒಂದೇ ಉಸಿರಿಗೆ ಗುಣ. ಅಗಸ್ತ್ಯ, ಈಗ ನೀನು ನನ್ನ ಮೀಟ್ ಮಾಡಬೇಕು. ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನೀನು ನಾನು ಹೇಳುವ ಅಡ್ರೆಸ್ಗೆ ಬರಬೇಕು ಅಷ್ಟೇ ಎಂದ ಕಡ್ಡಿನ ತುಂಡು ಮಾಡದಂತೆ. ಆ ಕಡೆ ಗುಣ, ಅಗಸ್ತ್ಯ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಬರಲಿಲ್ಲ ಎಂದ ಅಷ್ಟೇ ಗಂಭೀರವಾಗಿ. ಅಗಸ್ತ್ಯ ತುಸು ಗಂಭೀರವಾಗಿ, ಚೆನ್ನಾಗಿಲ್ಲ, ಅದಕ್ಕೆ ಹೇಳಿದ್ದು ಬೇಗ ಬಾ ಎಂದ ಅವನಷ್ಟೇ ಗಂಭೀರವಾಗಿ. ಈ ಕತೆ ಮುಂದುವರಿಯೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.